ಲೈಕ್ ಈಗ ನನಗೆ ಮೊಬೈಲ್ ರೆಕಾರ್ಡಿಂಗ್ ಸಂಬಂಧಪಟ್ಟಂಗೆ ಬಹಳಷ್ಟು ಪ್ರಶ್ನೆಗಳು, ಮತ್ತೆ ಅದನ್ನ ಒಂದು ಬಿಲ್ ಇದನ್ನ ಪಾಸ್ ಮಾಡಕ್ಕೆ ಅವರ ಚೇಂಜಸ್ನ ಸರ್ಕಾರದ್ದು ಅದು ಬಹಳ ವಿರೋಧ ಆದ ತಕ್ಷಣ ಅದನ್ನ ಇದು ಮಾಡಿ, ನಿಮ್ಗೆ ಅನ್ಸುತ್ತೆ ಅದು? ಪ್ರಜಾಪ್ರಭುತ್ವ ದೇಶದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬೇಕಾದ್ರೂ ವಿಡಿಯೋ ಮಾಡಬಹುದು, ಫೋಟೋ ಮಾಡಬಹುದು, ಅದು ಅವರ ಹಕ್ಕು ಅಥವಾ ಆ ಹಕ್ಕು ನಮಗಿಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು CCTVಗಳನ್ನ ಎಲ್ಲ ಅಳವಡಿಸಿದ್ದಾರೆ ಪ್ರಜಾಪ್ರಭುತ್ವ ದೇಶಗಳಲ್ಲಿ. ಯುರೋಪ್ ಅಲ್ಲಿ, ಅಮೆರಿಕಕ್ಕಿಂತ ಜಾಸ್ತಿ ಯುರೋಪ್ ಅಲ್ಲಿ CCTVಗಳು ಎಲ್ಲ. ಅಂದ್ರೆ ಅವರು ನೀವು ಆಕ್ಚುಲಿ ಈ ಇರಾನ್ ಅನ್ಸುತ್ತೆ, ಇರಾನಿನ CCTVಗಳನ್ನ ಹ್ಯಾಕ್ ಮಾಡ್ತಾರೆ ಇಸ್ರೇಲ್ ಅವರು. ಟೆಕ್ನಾಲಜಿ ಅಷ್ಟಿದೆ ಇವತ್ತು. ಎಷ್ಟೋ ಇವು ನಮ್ಮದೇ ರಾಜ್ಯದಲ್ಲಿ ಎಷ್ಟೋ ಪ್ರಕರಣಗಳು CCTVಗಳನ್ನ ನೋಡ್ಕೊಂಡು ಕೊಲೆ, ಅತ್ಯಾಚಾರ, ಕಳ್ಳತನದ ಪ್ರಕರಣ CCTV ಫುಟೇಜ್ ನೋಡಿ ಪೊಲೀಸರು ಬಗೆಹರಿಸಿದ್ದಾರೆ. CCTV ಫುಟೇಜ್ ವಿಡಿಯೋ ಅಲ್ವಾ, ಸಾರ್ವಜನಿಕ ಸ್ಥಳದಲ್ಲಿ ಇಲ್ವಾ? ಯಾಕೆ ನಮ್ಮ ಖಾಸಗಿ ಹಕ್ಕಿಗೆ ನೀವ್ ಯಾಕೆ ಇದು ಯಾರಾದ್ರು ಹೇಳ್ತಾರ? ಇಲ್ಲ, ಅದು ಸಹಜ. ಇಟ್ ಇಸ್ ಎ ನೋನ್ ಫ್ಯಾಕ್ಟ್. ಪತ್ರಕರ್ತರು ಹೋಗಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ವಿಡಿಯೋ ಹಿಡಿತಾರೆ. ಅದು ಖಾಸಗಿ ತನಕ ಧಕ್ಕೆನಾ? ಬೆಡ್ರೂಮ್ ಹಿಡಿದಿಲ್ವಲ್ಲ, ಬೆಡ್ರೂಮ್ ಹಿಡಿದಿಲ್ಲ. ಅದಕ್ಕೆ ಅದು ಬೇರೆ ಪ್ರಶ್ನೆ. ಅಂದ್ರೆ ವಿಧಾನಸೌಧದಲ್ಲಿ ಬೆಡ್ರೂಮ್ ಇಲ್ದಿದ್ರೆ ಅಲ್ಲೂ ಹೋಗ್ಬೇಕು. ಇಲ್ಲ ಅಲ್ಲಿ ಆ ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ರೂಮ್ ಅಂತ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಇರೋದೇ ಹೊರತು ಇವ್ರು ಯಾರನ್ನ ಕರ್ಕೊಂಡು ಬಂದು ಮಜಾ ಮಾಡ್ಲಿ ಅಂತಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ತನ್ನ ಇವತ್ತಿನ ಹಾಲಿ ಮುಖ್ಯಮಂತ್ರಿ, ಕೇರಳದ ಹಾಲಿ ಮುಖ್ಯಮಂತ್ರಿ, ಅವ್ರು ಮೊದಲ ಸಲ ಮುಖ್ಯಮಂತ್ರಿ ಆದಾಗ 10 ವರ್ಷದಿಂದ ಅವರ ಕಚೇರಿಯ ಪ್ರತಿಯೊಂದು ಇದನ್ನು ಲೈವ್ ಟೆಲಿಕಾಸ್ಟ್ ಆಗ್ತಾ ಇತ್ತು. ಪಿಣರಾಯಿ ವಿಜಯನ್ ಅವರು ಬಂದ ತಕ್ಷಣಕ್ಕೆ ನಮ್ಮ ಕಚೇರಿಯ CMO ಕಚೇರಿಯ ಇದನ್ನ ಲೈವ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಅದು ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ. ಹಾಗಾಗಿ ಯಾವ್ದು ಖಾಸಗಿ, ಸರ್ಕಾರಿ ಕಚೇರಿ ಸಾರ್ವಜನಿಕ ಸ್ಥಳ, ಸರ್ಕಾರಿ ಜಾಗ ಖಾಸಗಿ ಸಾರ್ವಜನಿಕ ಸ್ಥಳ. ಹಾಗಾಗಿ ನೀವು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ರೆ, ಲೈವ್ ಮಾಡಿದ್ರೆ ನೀವೇನೋ ತಪ್ಪು ಮಾಡ್ತಾ ಇದ್ರೆ ನೀವು ಭಯ ಪಡ್ಬೇಕೇ ಹೊರತು, ಅಂದ್ರೆ ಇವರು ವಿರೋಧ ಮಾಡ್ತಿರೋರು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ತಪ್ಪೇ ಮಾಡ್ತಿದ್ದಾರೆ. ಮಿಕ್ಕಾಗಿ ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಅಂದ್ರೆ ನಾವು ನಮ್ಮ KRS ಪಕ್ಷದವರು ನಾವು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಇವತ್ತಲ್ಲ, 2015 ಅಕ್ಟೋಬರ್ ಅಲ್ಲಿ ನಾನು ಚಾಲನೆ ಕೊಟ್ಟಿದ್ದೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ. ಅದಾದ್ಮೇಲೆ ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಹೊರಗೆ ಬಂದ್ಮೇಲೆ ಅದಾದ್ಮೇಲೆ 3 ವರ್ಷ ಲಂಚ ಮುಕ್ತ ಕರ್ನಾಟಕ ಮಾಡೋ ವೇದಿಕೆ ವತಿಯಿಂದ ಮಾಡಿದ್ವಿ. ಆ ಎಲ್ಲಾ ಸಂದರ್ಭದಲ್ಲೂ ನಾವು ಲೈವ್ ಮಾಡ್ಕೊಂಡು ಬಂದ್ವಿ. KRS ಪಾರ್ಟಿ ಆದ್ಮೇಲೆ ಅದು ವಿಸ್ತಾರ ಮತ್ತು ವ್ಯಾಪ್ತಿ ದೊಡ್ಡದಾಗ್ಬಿಡ್ತು. ಅದರಿಂದ ಬಹಳ ಜನ ಗೊತ್ತಾಯ್ತು. ಹಾಗಂತ ಮೊದಲೆಲ್ಲ ಮಾಡ್ತಿರ್ಲಿಲ್ವ ನಾವು? ಒಂದು ಸುಮ್ಮನೆ ಹೋಗ್ಬಿಟ್ಟು ಏನ್ ಸರ್ ಚೆನ್ನಾಗಿದ್ದೀರಾ ಸರ್, ಊಟ ಮಾಡಿಲ್ಲ ಸರ್ ಅಂತ ವಿಡಿಯೋ ಮಾಡ್ತೀವ? ಸರ್ ಈ ತರ ಬಂದಿದೀವಿ, ಕೆಲಸ ಆಗ್ಬೇಕಾಗಿದೆ ಅಥವಾ ಇನ್ನೊಂದೇನೋ ಆಗಿದೆ, ನಾವಿಲ್ಲೊಂದು ಪರಿಶೀಲನೆ ಮಾಡೋದಕ್ಕೆ ಬಂದಿದ್ವಿ ಅಂದ್ರೆ ನಮ್ಮ ಹಕ್ಕುಗಳಲ್ಲಿ ಸೋಷಿಯಲ್ ಆಡಿಟ್ ಅಂತ ಮಾಡ್ತಾ ಇದ್ವಿ. ಈ ಕಚೇರಿಯಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ಅದನ್ನ ಮೇಲಧಿಕಾರಿ ಗಮನಕ್ಕೆ ತರ್ತೀವಿ ಅಂತ ಎಷ್ಟೋ ಸಲಕ್ಕೆ ಮೇಲಧಿಕಾರಿಗಳೇ ನಮ್ಮ ಜೊತೆಗೆ ಬಂದು ಸಾಥ್ ಕೊಟ್ಟಿದ್ದಾರೆ. ಸ್ವತಃ ತಹಸೀಲ್ದಾರಿಂದ ಮೇಲೆ ಇರೋ ಅಧಿಕಾರಿಗಳು ನಾನು ಜಾಸ್ತಿ ಸಂಪರ್ಕ ಮಾಡಿಲ್ಲ ಅಥವಾ ಮಾತಾಡಿಲ್ಲ. ತಹಸೀಲ್ದಾರ್ಗಳೇ ಖುದ್ದು ಬಂದು ಬಹಿರಂಗವಾಗಿ ಕಚೇರಿಯ ಆವರಣದಲ್ಲಿ ನಿಂತು KRS ಪಕ್ಷದವರು ರವಿಕೃಷ್ಣ ಅಡಿ ನಮ್ಗೆ ಗೊತ್ತಿದೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಇವತ್ತೇನು ನಮ್ಗೆ ಪತ್ರ ಕೊಟ್ಟಿದ್ದಾರೆ, ಬಹಳ ಒಳ್ಳೆ ಅಂಶಗಳಿದೆ, ನಾನು ಇವತ್ತಿಂದನೇ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾರೆ ಅವರು? ಸರಿ ಇದ್ದಾಗ ಸರಿ ಅಂತಾರೆ. ಕಳ್ಳ ಒಳಗಡೆ ಕಳ್ತನ ಮಾಡಿದ್ರು ಹೊರಗಡೆ ಒಳ್ಳೆವನ್ನ ತೋರಿಸ್ಕೊಳ್ಳೋಂಥದ್ದು ಇರುತ್ತಲ್ಲ. ಕಳ್ಳರೇ ನಮ್ಗೆ ಎಷ್ಟೋ ಸಾರಿ ನೀವು ಒಳ್ಳೇದು ಮಾಡಿದ್ದೀರಾ ಅಂತ ಬಹಿರಂಗವಾಗಿ ಹೇಳಿದ್ರು. ಯಾಕಂದ್ರೆ ಅವರು ನಾನು ಕಳ್ಳ ಅಂತ ತೋರಿಸ್ಕೊಳ್ಳೋದಕ್ಕೆ ಯಾವನಿಗೂ ಇಷ್ಟ ಇಲ್ಲ, ನಾನು ಸುಳ್ಳ ಅಪ್ರಾಮಾಣಿಕ ಅಂತ ತೋರಿಸ್ಕೊಳ್ಳೋದಕ್ಕೆ ಯಾವನಿಗೂ ಇಷ್ಟ ಇಲ್ಲ. ಅವ್ನು ಮಾಡ್ತಿರೋದು ಅದೇ ಕೆಲಸ ಮಾಡ್ತಿದ್ರು. ಹಾಗಾಗಿ ಅವರು ನಾವು ಪ್ರಾಮಾಣಿಕರು, ಇವ್ರು ಪ್ರಾಮಾಣಿಕವಾದ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಇದೆ, ನಮ್ಮ ಕರ್ತವ್ಯ ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಳ್ಳರು ಮಾತ್ರ ಒಂದಾಗಿರೋದು ಅಷ್ಟೇ. ಹಾಗಾಗಿ ಯಾವುದೇ ಸರ್ಕಾರಿ ಕಚೇರಿನಲ್ಲಿ ವಿಡಿಯೋ ಮಾಡಬಾರ್ದು ಅನ್ನೋದ್ರಿಂದ ಯಾವುದೇ ಅಲ್ಲೇನೇ CCTV ಇದೆ, ಅದು ವಿಡಿಯೋ ಅಲ್ವಾ? ಅದನ್ನ ನಾವು ಹೇಳ್ತಾ ಇದೀವಿ. ನಾವು ನಮ್ಮ 2023ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು, ನಿಮ್ಮದೇ ಜಿಲ್ಲೆಯ ನಿಮ್ಮದೇ ತಾಲೂಕಿನ ಲಿಂಗೇಗೌಡರು ಉಪಾಧ್ಯಕ್ಷರಾಗ ಬಹಳ ಹೇಳ್ತಾ ಇದ್ರು. ನಮ್ಮ ಮಟ್ಟಿಗಿಲ್ಲ ಇವತ್ತು. ಅವ್ರು ಹೇಳ್ತಾ ಇದ್ರು ನಾವು ಪ್ರತಿಯೊಂದು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು, ಪ್ರತಿಯೊಂದು ತಾಲೂಕು ಕಚೇರಿಯ ಆವರಣದಲ್ಲಿರುವಂತ CCTV ಏನಿದೆ ಅದನ್ನ ಹೊರಗಡೆ ಇಡಬೇಕು, ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ನೋಡ್ಕೊಳ್ಬೇಕು, ಅದನ್ನ ಫೇಸ್ಬುಕ್ ಲೈವ್ ಮಾಡಬೇಕು. ನಾನು ಮುಂದುವರೆದು ಇನ್ನೊಂದು ಹೇಳಿದೆ, ಯಾವನೊಬ್ಬ ಅಧಿಕಾರಿ ಇವತ್ತು ಯಾವನೋ SDN FDN ಕೇಸ್ ವರ್ಕರ್ನ ನೋಡ್ಬೇಕು ಅಂತ ಹೋದಾಗ ಅವ್ನ ಫೋನ್ ತೆಗೆದು ಅವ್ನ ಆಬ್ಸೆಂಟೋ ಇಲ್ವೋ ಅಂತ ನೋಡ್ಕೊಂಡು ಹೋಗುವಂತ ವ್ಯವಸ್ಥೆ ಬರಬೇಕು. ಇಲ್ಲಾಂದ್ರೆ ಈಗ ನಿಮ್ಮ ಬೆಸಗರಳ್ಳಿಯಿಂದ ಮದ್ದೂರು ತಾಲೂಕು ಆಫೀಸ್ಗೆ ಹೋಗ್ತಾರೆ, ಅವ್ನ ಕೇಸ್ ವರ್ಕರ್ ಇಲ್ಲ, ಏನ್ ಮಾಡ್ತಾನೆ ರೈತ? ಮದ್ದೂರಲ್ಲಿರೋ ಯಾವ್ದೋ ಒಂದು ಅಲ್ಲಿ ಪಕ್ಕದಲ್ಲಿರೋ ತಾಲೂಕು ಆಫೀಸ್ ಹಿಂಭಾಗದಲ್ಲಿರೋ MGR ಹೋಟ್ಲೇನೋ ಇದೆ ಮುದ್ದೆ ಊಟ, ಅಲ್ಲಿ ಹೋಗೋದಕ್ಕಿಂತ ಮುಖ್ಯವಾಗಿ ಎಲ್ಲಿ ಹೋಗ್ತಾನೆ? ಯಾವ್ದೋ ಒಳ್ಳೆ ಮಸಾಲೆ ದೋಸೆ ಸಿಗೋದಕ್ಕೆ ಹೋಗ್ತಾನೆ, ಅಥವಾ ಆದ್ಮೇಲೆ ಸಿನಿಮಾ ನೋಡ್ತಾನೆ. 100 ರೂಪಾಯಿ ಖರ್ಚಾಗ್ಬಿಡ್ತಾ, ಈ ಕಡೆ ಕೆಲಸನೂ ಹಾಳು, 100 ರೂಪಾಯಿ ಎಕ್ಸ್ಟ್ರಾ ಅನಗತ್ಯವಾದ ದುಡ್ಡು, ಅನಗತ್ಯವಾದ ವೆಚ್ಚ. ಆದ್ರೆ ಕೇಸ್ ಅದನ್ನೇ ಬದಲು ಇವತ್ತೆಲ್ಲರ ಕೈಯಲ್ಲೂ ಹ್ಯಾಂಡ್ ಫೋನ್, ಇದು ಸ್ಮಾರ್ಟ್ ಫೋನ್ ಇದೆ, ಅಲ್ಲಿ ನೋಡ್ಕೊಂಡು ಮದ್ದೂರು ತಾಲೂಕು ಆಫೀಸ್ ಅಂತ ಹೋಗಿ ಅವ್ನ ಕೇಸ್ ವರ್ಕರ್ ಪ್ರೆಸೆಂಟ್ ಅರ್ಜೆಂಟ್ ನೋಡ್ಕೊಂಡು ಹೋಗ್ಬೋದಲ್ವಾ? ಟೆಕ್ನಾಲಜಿ ನಮ್ಮ ವಿದೇಶದಿಂದ ರಿಟರ್ನ್ ಆಗಿರುವಂತ ಕೃಷ್ಣ ಬೈರೇಗೌಡರು ಯಾಕಿದ್ರು ಮಾಡ್ತಾ ಇಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ
ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.